ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನಕುಪ್ಪಿ. ಇದೀಗ ಹೆಡ್ಲೈನ್ಸ್. ಹುಕ್ಕೇರಿ ಸಹಕಾರಿ ಕ್ಷೇತ್ರಕ್ಕೆ ಹೊರಗಿನವರಿಗೆ ಲೆಕ್ಕ ಕೊಡೋದಿಲ್ಲ, ರಮೇಶ್ ಕತ್ತಿ. ಸಚಿವ ಸತೀಶ್ ಜಾರಕಿಹೊಳಿಗೆ ಟಾಂಗ್. ಹೀರಾ ಶುಗರ್ ಲೆಕ್ಕ ವಿವಾದಕ್ಕೆ ರಮೇಶ್ ಕತ್ತಿ ತಿರುಗೇಟು. ನಮ್ಮ ಆಡಳಿತ ಮಂಡಳಿಯವರಿಗೆ ಮಾತ್ರ ಲೆಕ್ಕ. ಡಿಸಿಸಿ ಬ್ಯಾಂಕ್ ಕಟ್ಟಡ ಅವ್ಯವಹಾರ ಆರೋಪಕ್ಕೆ ರಮೇಶ್ ಕತ್ತಿ ಸ್ಪಷ್ಟನೆ. ಚುನಾವಣೆಗೂ ಮುನ್ನ ಆರೋಪ ಸಹಜ, ರಮೇಶ್ ಕತ್ತಿ ಹೇಳಿಕೆ. ಮಲಪ್ರಭಾ ನದಿ ಉಕ್ಕಿ ಹರಿವು, ಹಬ್ಬಾನಟ್ಟಿ ಮಾರುತಿ ದೇವಾಲಯ ಜಲಾವೃತಗೊಂಡಿದೆ. ಪಶ್ಚಿಮ ಘಟ್ಟ ಮಳೆಯಿಂದ ಹನುಮಾನೇಶ್ವರ ದೇವಾಲಯಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಡೆ. ಭಕ್ತರಿಗೆ ನಿರಾಸೆ, ದೇವರ ದರ್ಶನಕ್ಕಾಗಿ ದೂರದಲ್ಲಿ ನಿಂತು ಪ್ರಾರ್ಥನೆ. ಮಚ್ಚೆ ಜಿಪಿಎಸ್ ಫೌಂಡ್ರಿಯಲ್ಲಿ ಕಾರ್ಮಿಕನ ಕೈ ಸಿಲುಕಿದ ಘಟನೆ. ಕಂಪನಿ ನಿರ್ಲಕ್ಷ್ಯ ಬಹಿರಂಗ. ಕಾರ್ಮಿಕನ ಕೈ ಗಾಯದ ಬಳಿಕ ಸಹಾಯ ಇಲ್ಲ, ಕುಟುಂಬವೇ ಹೋರಾಟಕ್ಕೆ ಮುಂದಾಗಿದೆ. 6 ತಿಂಗಳ ಮಗನೊಂದಿಗೆ ಕಾರ್ಮಿಕ ಕುಟುಂಬ. ಜಿಲ್ಲಾಧಿಕಾರಿಗಳ ಬಳಿ ನ್ಯಾಯಕ್ಕಾಗಿ ಮನವಿ. ಹುಕ್ಕೇರಿ ಸಹಕಾರಿ ಕ್ಷೇತ್ರಕ್ಕೆ ಬಂದು ಹೋಗುವವರಿಗೆ ಲೆಕ್ಕ ಕೊಡಲು ಬರುವುದಿಲ್ಲ ಎಂದು ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಸಚಿವ ಸತೀಶ್ ಜಾರಕಿಹೊಳಿಗೆ ಟಾಂಗ್ ನೀಡಿದರು. ಹುಕ್ಕೇರಿ ಸಹಕಾರಿ ಕ್ಷೇತ್ರಕ್ಕೆ ಬಂದು ಹೋಗುವವರಿಗೆ ಲೆಕ್ಕ ಕೊಡಲು ಬರುವುದಿಲ್ಲ ಎಂದು ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಸಚಿವ ಸತೀಶ್ ಜಾರಕಿಹೊಳಿಗೆ ಟಾಂಗ್ ನೀಡಿದರು. ಹುಕ್ಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಹೀರಾ ಶುಗರ್ ಕೋಟ್ಯಾಂತರ ರೂಪಾಯಿ ಲೆಕ್ಕ ಕೊಡುವುದು ನಮ್ಮ ಆಡಳಿತ ಮಂಡಳಿಯವರು. ಬಂದು ಹೋಗುವವರಿಗೆ ಲೆಕ್ಕ ಕೊಡಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದರು. ಹೀರಾ ಶುಗರ್ನಲ್ಲಿ ಕಬ್ಬು ನುರಿಸುವ ಪ್ರಮಾಣ ಕಡಿಮೆಯಾಗಿದೆ. ಆದರೂ ರೈತರಿಗೆ ಸರಿಯಾದ ಸಮಯದಲ್ಲಿ ಬಾಕಿ ಹಣ ನೀಡಲಾಗಿದೆ. ಚುನಾವಣೆ ಬಂದಾಗ ಇಂಥ ಆರೋಪ ಬರುವುದು ಸಹಜ. ನಮ್ಮ ಕ್ಷೇತ್ರದ ಸಹಕಾರ ಕ್ಷೇತ್ರದ ಜನರಿಗೆ ತಿಳಿದ ವಿಷಯವಾಗಿದೆ ಎಂದರು. ಅಲ್ಲ, ಹೀರಾ ಶುಗರ್ದು 600 ಕೋಟಿ ರೂಪಾಯಿ ಆದ ಬಗ್ಗೆ ಜನರ ಬಾಡಿ ಕರೆದ ಇತಿಹಾಸ ಎಲ್ಲ ಹೇಳಿದ್ರು. ಮತ್ತೆ ಈಗ ನಾಳೆ ಅದಿಲ್ಲ ಹೋಗಾರ ಬರೋರು ಲೆಕ್ಕ ಕೊಡ್ರಿ ನನ್ನ ಮಾಲಕರ ಮಟ್ಟ ಮಾಡಿಸ್ತದೆ. ಇವ್ರಿಗೆ ಮಾಡ್ಸಕ್ಕಾಗಿಲ್ಲ. ಅದು ವಿಶೇಷವಾಗಿ 600 ಕೋಟಿ ಮಾಡುವಾಗ ಮೊದಲು 5,000ದಿಂದ 10,000 TCD ಮಾಡಿದ್ವಿ. ಮತ್ತು ಇಥನಾಲ್ ಒಂದು ಇದ್ದದ್ದು ಒಂದು 65 ಇದ್ದದ್ದು ಅದು ಒಂದು 50 ಮಾಡಿದ್ದಾರೆ. ಅದ್ರ ಜೊತೆಗೆ 5 ಮೆಗಾವ್ಯಾಟ್ ಇದ್ದದನ್ನ 54 ಮೆಗಾವ್ಯಾಟ್ ಕೋಜನ್ ಮಾಡಿದ್ವಿ. ಸ್ವಾಭಾವಿಕವಾಗಿ ಸಾಲ ಆಗೈತಿ. ಮತ್ತು ಮೊದಲು ಎಷ್ಟು 10 ಲಕ್ಷ ಟನ್ ಕೃಷಿ ಮಾಡ್ತಿದ್ವಿ. ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಬಹಳ ಆಗೋದ್ರಿಂದ ಕೃಷಿ ಕೆಪಾಸಿಟಿ ಸಪ್ಲೈ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು 5-6 ವರ್ಷದಲ್ಲಿ ನಾವು ನೋಡಿದ್ರೆ 5, 6, 7 ಲಕ್ಷ ಮಾತ್ರ ಕೃಷಿಗೆ ಆಗಕತ್ತೈತಿ. ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಆಗ್ಯಾವ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್, ಬ್ಯಾಂಕಿನ ಕಾಯ್ದೆ ಕಾನೂನುಗಳು ಭಾಳ ಬಂದವ. ಹೀಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭವನ್ನ ಷೇರುದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ. ಯಾವುದಕ್ಕೆ ಆಗೈತೆ ಅನ್ನೋದ್ರ ಬಗ್ಗೆ ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ. ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹ ತಗೋಬೇಕು. ರೈತರು ಸಹಿತ ತಾವು ಬೆಳೆದಂಥ ಕಬ್ಬಿನ ಕಬ್ಬನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕೊಟ್ಟರೆ ಇನ್ನೂ ಅದಕ್ಕೇನಂತ ತೊಂದರೆ ಆಗಿಲ್ಲ, ಇನ್ನೂ ಒಳ್ಳೇದಾಗ್ತೈತಿ. ರೈತರ ತಲೆ ಏನು ಬಂದೈತಿ, ಲಗುಟ್ ಒಟ್ಟು ನಮ್ಮ ಪಡ ಖಾಲಿ ಆಗ್ಲಂತ. ಲಗುಟ್ ಖಾಲಿ ಆಗ್ಲಂತಂದ್ರೆ ಮತ್ತೆ 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ. 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ ಸಾಲ ಮೇಲೆ ಬಡ್ಡಿ ಕಡಿಮೆ ಆಗಂಗಿಲ್ಲ. ಆ ಬಡ್ಡಿ ಹೆಚ್ಚಾಕೋತ ಹೋಗ್ತೈತಿ. ಆ ಬಡ್ಡಿ ಹೆಚ್ಚಾಕೋತ ಹೋದಾಗ ಕಂತು ತುಂಬಾಕ್ ಮತ್ತೆ ಸಾಲ ಮಾಡ್ಬೇಕಾಕತಿ. ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭವನ್ನ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟುವಂತೆ ಎಲ್ರಿಗೆ ನಾ ಹೇಳಿದಾನೆ. ಮತ್ತು ಅದಕ್ಕೆ ಅವ್ರು ಆ ದಿವಸ ಯಾರು ಬಂದಿರಲಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಅಥವಾ ಅವ್ರ ಜೊತೆ ಇದ್ದವ್ರು ಅವ್ರು ಹೇಳೋರಲ್ಲಿ ಗೊತ್ತಿಲ್ಲ. ಅದಕ್ಕಿದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಪಪ್ರಚಾರದ ಒಂದು ಕೆಲವು ವಿಷಯಗಳು ಇರ್ತಾವ. ಸ್ವಾಭಾವಿಕವಾಗಿ ಅವ್ರು ನಮ್ಮ ಮ್ಯಾಗ ಮಾಡೋದು, ನಾವು ಅವ್ರ ಮ್ಯಾಗ ಮಾಡೋದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇಷ್ಟೆಲ್ಲ ನೇರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವ್ರು ಯಾಕೆ ಸುಮ್ಮನೆ ಕುಂತಿದಾರಂತ ಕೆಲವೊಂದು ಕಡೆ ಎಲ್ಲ ಚರ್ಚೆ. ಅದರಲ್ಲಿ ಸತ್ಯಾಂಶ ಇಲ್ಲದೆ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು? ಸತ್ಯಾಂಶ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿರ್ತಂತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ, ಅವ್ರಿಗೆ ಆ ಸತ್ಯಾಂಶ ಗೊತ್ತದ. ಪ್ರತಿ ಹಂತದಲ್ಲೂ ಅವರು ಪ್ರತಿ ವಾರ್ಷಿಕ ಸರ್ವಸಾಧಾರಣ ಸಭೆ, ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನ ಎಬ್ಸ್ಕೊಂಡ್ ಬಂದ್ಬಿಡ್ತಾರೆ. ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಈ ಚುನಾವಣೆ ಬಂದಲ್ಲಿ ಆರೋಪ ಮಾಡೋದು ಸ್ವಾಭಾವಿಕ. ಈಗ ನನ್ನ ಮ್ಯಾಗೂ ಮಾಡ್ಬೋದು, ಇವ್ರ ಮ್ಯಾಗೂ ಮಾಡ್ಬೋದು, ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗೂ ಮಾಡ್ಬೋದು. ಸ್ವಾಭಾವಿಕ ಚುನಾವಣೆ ಬಂದಾಗ ಅವ್ರು ಮಾಡೋದಾದ್ರು ನೀವ್ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಸರ್ ನಮ್ಗೆ ಅವಶ್ಯಕತೆ ಇಲ್ಲ.
ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕೈಯಾಗದಾವ. ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕೈಯಾಗದಾವ. 30 ವರ್ಷದಲ್ಲಿ ಮತ್ತು ಉದ್ದೇಶವಾಗಿ ಇವತ್ತು ಹೇಳಬೇಕಂತಂದ್ರೆ, ಇವತ್ತು ಇದೇ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಇದ್ದಾರೆ, ಇವರು ಕುಮಾರಣ್ಣನೂ ಮುಖ್ಯಮಂತ್ರಿ, ಕುಮಾರಣ್ಣನೂ ಮಂತ್ರಿ ಇದ್ರು, ಉಮೇಶ್ ಅಣ್ಣನೂ ಮಂತ್ರಿ ಇದ್ರು. ಮುಚ್ಚಿ ಹೋಗಿತ್ತು ಎಲೆಕ್ಟ್ರಿಕಲ್ ಸೊಸೈಟಿ. ಮುಚ್ಚಿ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ಬರು ಹೋಗಿ ಜೆ.ಎಚ್. ಪಟೇಲ್ ಮುಂದೆ ಕುಂತು ಸಹಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣೀಭೂತರು ದಿವಂಗತ ಉಮೇಶ್ ಅನಕತ್ತಿ ಮತ್ತು ಎ.ಬಿ. ಪಾಟೀಲ್ ಮಾತನ್ನ ಚೇರ್ಮನ್ ಹೆಬ್ಬಾಳ ಅನ್ನಗೌಡ ಪಾಟೀಲ್ ಚೇರ್ಮನ್ ಆ ಟೈಮ್ದಾಗ, ಮುಚ್ಚು ಟೈಮ್ದಾಗ. ಸರ್, ಡಿಸಿಸಿ ಬ್ಯಾಂಕ್ ಕಟ್ಟಡ ನಿರ್ಮಾಣದ ಹೊಸ ಆಫೀಸ್ ಆತದ ಸರ್, ಅದರದಾಗೂ ಸಾಕಷ್ಟು ಅವ್ಯವಹಾರ ಆಗೈತೆ, ಸ್ಕ್ವೇರ್ ಫುಟ್ ಲೆಕ್ಕ ಭಾಳ ಆಗೈತೆ. ಮೊನ್ನೆ ಬಹಿರಂಗ ಸಭೆಯಲ್ಲಿ ಆರೋಪ ಮಾಡಿದ್ರು ಸರ್. ಸ್ವಾಭಾವಿಕ ರೀ, ಅದು ಆರೋಪಗಳು ಮಾಡೋರನ್ನ ಇಟ್ಟು ದಿವಸ ಈಗ ಕಟ್ಟಿ 8 ವರ್ಷ ಆತ, ಕಟ್ಟಿ 8 ವರ್ಷ ಆದ್ರು ಅದ್ರ ಮತ್ತೆ ಕುಲಕುಶವಾಗಿ ಅದು ಪರಿಶೀಲನೆ ಮಾಡ್ಬೋದು. ಸರ್, ಆರೋಪಗಳಿಗೆ ಉತ್ತರ ಕೊಡ್ತೀರಾ ಸರ್? ಆರೋಪಗಳಿಗೆ ಉತ್ತರ ಕೊಡಕ್ಕೆ ನಾ ಖಾಲಿ ಇಲ್ಲ, ನಮ್ಗೆ ಮಂದಿ ಕೆಲಸಗಳದಾವ, ಕೆಲಸ ಮಾಡಬೇಕು. ಆರೋಪ ಮಾಡಕ್ಕೆ ಅವ್ರು ತಯಾರದಾರ, ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾಂಶ ಇದ್ರೆ ಕೊಡ್ಬೋದು. ಮತ್ತು ಸುಳ್ಳು ಆರೋಪ ಮಾಡಿರೋದು ಯಾಕೆ ನೀವು ಇದ್ ಹೇಳ್ತೀರಿ? ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಮದುವೆ ಮನೆಗೆ ಕುಣಿ ಅಂದ್ರೆ ಕುಣಿತೈತಿ, ಅದು ಕುದುರೆ ಯುದ್ಧ ಮಾಡೋದು ಅದ್ರ ಕೆಲಸ. ಕುಣಿ ಕುದುರೆಗಳು ಬೇರೆ. ಹಂಗಾಗಿ ನಾವು ಆರೋಪ ಮಾಡಕ್ಕೆ ನಾವು ಖಾಲಿ ಇಲ್ಲ, ಅವರು ಇಲ್ಲ ನಾವು ಇಲ್ಲ. ವಿಶೇಷವಾಗಿ ತಮ್ಮ ಮುಖಾಂತರ ಡಿಸಿಸಿ ಬ್ಯಾಂಕು ಮತ್ತು ಬರುವಂತ ಎಲೆಕ್ಟ್ರಿಕಲ್ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ವಿಷಯಗಳ ಬಗ್ಗೆ ಹೇಳಕ್ ಒಂದು ಪತ್ರಿಕಾಗೋಷ್ಠಿ ಕರೆದ. ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಮ್ಮ ಕೈಯಲ್ಲಿ ಇವೆ. ಉದ್ದೇಶಪೂರ್ವಕವಾಗಿ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಅಪ್ರಚಾರ ನಡೆಸಿದ್ರು ನಾವು ಅದಕ್ಕೆ ಉತ್ತರಿಸಿಲ್ಲ, ಅವು ನಿರಾಧಾರವಾಗಿದೆ ಎಂದರು. ಡಿಸಿಸಿ ಬ್ಯಾಂಕ್ ಕಟ್ಟಡ ನಿರ್ಮಾಣದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಎನ್ನುವ ಆರೋಪಕ್ಕೆ ಉತ್ತರಿಸಿದ ಅವರು, ಡಿಸಿಸಿ ಬ್ಯಾಂಕ್ ನಿರ್ಮಾಣ ಮಾಡಿ ವರ್ಷವೇ ಕಳೆದಿವೆ, ಈಗ ಚುನಾವಣೆ ಬಂದಿದೆ, ಆರೋಪ ಮಾಡುವುದು ಸಹಜ. ಅವರು ಮಾಡುವ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡುವ ಸಮಯ ನನಗೆ ಇಲ್ಲ ಎಂದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಕಳೆದ 1991ರಿಂದ ಹಿಂದುವಾಡಿ ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದೇವೆ. ವರ್ಷದಿಂದ ವರ್ಷಕ್ಕೆ ನಮ್ಮ ಗಣೇಶ ಮೂರ್ತಿ ವೀಕ್ಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂದು ಗಣೇಶ ಮಂಡಳದ ರಾಘವೇಂದ್ರ ಹಂಪಿಹುಳಿ ಹೇಳಿದರು. ಕಳೆದ 1991ರಿಂದ ಹಿಂದುವಾಡಿ ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದೇವೆ. ವರ್ಷದಿಂದ ವರ್ಷಕ್ಕೆ ನಮ್ಮ ಗಣೇಶ ಮೂರ್ತಿ ವೀಕ್ಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂದು ಗಣೇಶ ಮಂಡಳದ ರಾಘವೇಂದ್ರ ಹಂಪಿಹುಳಿ ಹೇಳಿದರು. ಬೆಳಗಾವಿಯಲ್ಲಿ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದವರು, ಹಿಂದುವಾಡಿಯಲ್ಲಿ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸುತ್ತೇವೆ. ಇದಕ್ಕೆ ಇಲ್ಲಿನ ನಾಗರಿಕರು ಹಾಗೂ ಎಲ್ಲ ಗಣೇಶ ಮಂಡಳಿಗಳು ಸಹಕಾರ ನೀಡಿಕೊಂಡು ಬಂದಿವೆ ಎಂದರು. ನಮಸ್ಕಾರ. ಇದು ಸಾರ್ವಜನಿಕ ಗಣೇಶೋತ್ಸವ ಮಂಡಳ ಸುಭಾಷ್ ಮಾರ್ಕೆಟ್ ಹಿಂದುವಾಡಿ ಬೆಳಗಾವಿಯಿಂದ ನಾವು ಮಾತಾಡ್ತಾ ಇದ್ದೀವಿ ಮಂಡಳದಿಂದ. ಇವತ್ತು ನಮ್ಮ ಗಣಪತಿ ಮಂಡಳಕ್ಕೆ 35 ವರ್ಷ ಆಗಿದೆ. ಪ್ರತಿ ವರ್ಷ 1991ರಿಂದ ನಾವು ಪ್ರಾರಂಭ ಮಾಡಿದ್ದಿದೆ. ಇವತ್ತು 35ನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಮಂಡಳದ ಕಾರ್ಯಕರ್ತರು, ನಮ್ಮ ಹಿಂದುವಾಡಿಯ ಎಲ್ಲ ಜನ ಸಾಕಷ್ಟು ಏನಪ್ಪ ಅಂದರೆ ಇದನ್ನು ಸಹಭಾಗವನ್ನು ತೋರಿಸ್ತಾರೆ ಮತ್ತು ಸಹಾಯವನ್ನು ಕೊಡ್ತಾ ಇರ್ತಾರೆ. ಹೀಗಾಗಿ ಮಂಡಳ ಮುನ್ನಡೀತಾ ಇದೆ. ಈ ಬಾರಿ ವಿಷ್ಣುವಿನ ಅವತಾರದಲ್ಲಿರುವ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಗಣೇಶನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನು ಆಚರಿಸಬೇಕು. ನಮ್ಮ ಮಂಡಳದ ಯುವಕರಿಗೆ ಬೇರೆ ಬೇರೆ ಜವಾಬ್ದಾರಿ ನೀಡಲಾಗಿದೆ, ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಮಳೆಗೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರುವ ಸ್ವಯಂಭೂ ಮಾರುತಿ ದೇವಸ್ಥಾನ ಮಲಪ್ರಭಾ ನದಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಭಕ್ತರು ದೇವರ ದರ್ಶನಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಮಳೆಗೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರುವ ಸ್ವಯಂಭೂ ಮಾರುತಿ ದೇವಸ್ಥಾನ ಮಲಪ್ರಭಾ ನದಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಭಕ್ತರು ದೇವರ ದರ್ಶನಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ನಿತ್ಯ ನೂರಾರು ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಘಟ್ಟ ಪ್ರದೇಶದಲ್ಲಿ ಅಬ್ಬರಿಸುತ್ತಿರುವ ಮಳೆಯಿಂದಾಗಿ ಮಲಪ್ರಭಾ ನದಿ ಉಕ್ಕಿ ರಭಸವಾಗಿ ಹರಿಯುತ್ತಿದೆ. ನದಿ ತಟದಲ್ಲಿ ಇರುವ ಹನುಮಾನ್ ಈಶ್ವರ ಮಂದಿರಗಳು ಸಂಪೂರ್ಣ ಮುಳುಗಿವೆ. 200 वर्ष पहिला इथे श्री स्वयंभू मारुती देवस्थान हब्बनट्टी हे पुरातन देवस्थान असून 200 वर्षापूर्वीचं देवस्थान आहे. जागृत देवस्थान आहे आणि मारुती हा दक्षिणमुखी
आणि गरुड रूपी असल्या कारणाने इथं भक्त जास्त येतात आणि त्या भक्त बेळगावचे तर 100% भक्त येतात आणि आपल्या मनातली इच्छा व्यक्त करून संकल्प येऊन नंतर त्यांनी पुरा करतात त्यांची कामं झाल्यामुळं. बाजूला चंद्र आहे, सूर्य आहे, आशीर्वादाचा हात आहे, गदा आहे, अशी ही उद्भव मूर्ती. दगडाची लांबी 30 फूट आहे, रुंदी 12 फूट आहे आणि कमीत कमी उंची त्याची 7 फूट आहे. 4.5 फूट भरावमध्ये गेलेला दगड आहे. पाऊसमध्ये कसं सर? आणि पावसाळ्यामध्ये कंप्लीट मारुतीचं दर्शन होऊ शकत नाही. मध्ये मध्ये केव्हा जरी पाऊस जरा कमी असला तर दर्शन होऊ शकते. आता सध्या मारुती दिसत नाही. अजून एक 8-10 दिवस 15 दिवस मारुती दिसणार नाही. पण आता ಬಿ ಹದಿನೈದು ದಿನ ಬೇಕ್ರಿ. ಅದು ಮ್ಯಾಲ ಕನ್ನಡ ಬರುದಿಲ್ಲ ಇಲ್ರಿ. ಈ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಸ್ಥಗಿತಗೊಂಡಿವೆ. ದೇವರ ದರ್ಶನ ಸಿಗದೆ ಭಕ್ತರಿಗೆ ನಿರಾಸೆಯಾಗಿದೆ. ಭಕ್ತರು ದೂರದಿಂದಲೇ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ಅರ್ಚಕರು ಮೇಲ್ಭಾಗದಲ್ಲಿ ನಿಂತು ಪೂಜೆ ಸಲ್ಲಿಸುತ್ತಿದ್ದಾರೆ. ಇನ್ನು ಹನುಮಂತ ದೇವರ ಮೂಲ ವಿಗ್ರಹ ದೇವಸ್ಥಾನದ ಸಭಾಗೃಹದ ಹೊರಗಡೆ ಇರಿಸಲಾಗಿದ್ದು ಭಕ್ತರು ಅಲ್ಲಿಯೇ ದರ್ಶನ ಪಡೆದು ಹಿಂತಿರುಗುತ್ತಿದ್ದಾರೆ. ಪ್ರತಿ ಶನಿವಾರ ಸುಮಾರು 1000 ಜನ ಹನುಮ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125 रुपीज. स्टाइलिश टॉप सिर्फ 149 रुपीज. और परी जैसे फ्रॉक सिर्फ 299 रुपीज. किड्स टी शर्ट सिर्फ 149 रुपीज और जीन्स सिर्फ 249 रुपीज. और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा. और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली
एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಯ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಸೋಮವಾರ ದಾಂಡೇಲಿಯ ಸೊಂಪಾ ಜಲಾಶಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಸೋಮವಾರ ದಾಂಡೇಲಿಯ ಸೂಪಾ ಜಲಾಶಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಬೃಹತ್ ಜಲಾಶಯದ ವಿಹಂಗಮ ನೋಟ ವೀಕ್ಷಿಸಿ ಆನಂದಿಸಿದ ದೇಶಪಾಂಡೆಯವರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಸೂಪಾ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿದೆ. ಕೈಗಾರಿಕೆ, ಜನಜೀವನ ಹಾಗೂ ಪ್ರಗತಿಗೆ ಇದು ವರದಾನವಾಗಿದ್ದು, ನನ್ನ ಕ್ಷೇತ್ರದಲ್ಲಿರುವುದು ನನಗೆ ಹೆಮ್ಮೆ. ಜಲಾಶಯ ಗರಿಷ್ಠ ಮಟ್ಟ ತಲುಪುತ್ತಿರುವ ಸಂದರ್ಭದಲ್ಲಿ ಕಾಳಿ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವುದು ಪವಿತ್ರ ಕಾರ್ಯ ಎಂದು ಅಭಿಪ್ರಾಯಪಟ್ಟರು. ಅವರು ಮುಂದುವರೆದು, ಈ ವರ್ಷ ಮಳೆಯು ಸಮೃದ್ಧವಾಗಿ ಆಗಿರುವುದರಿಂದ ರೈತರ ಬೆಳೆಗಳು ಚೆನ್ನಾಗಿ ಬೆಳೆಯಲಿ, ಜನರು ನೆಮ್ಮದಿಯಿಂದ ಬದುಕಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ಗಣೇಶ್ ಗುಡಿ ಯೋಜನಾ ಪ್ರದೇಶದ ಮುಖ್ಯ ಅಭಿಯಂತರ ಎಂ ರಾಜಶೇಖರ್, ಅಧೀಕ್ಷಕ ಅಭಿಯಂತರ ಅಶೋಕ್ ಕುಮಾರ್, ಕೃಷ್ಣ ಭಟ್, ಅವೇಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಗವತಿ ರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗೌಡ, ದಾಂಡೇಲಿಯ ಮೋಹನ್ ಹಲವಾಯಿ, ಹಳಿಯಾಳದ ಕೃಷ್ಣ ಪಾಟೀಲ್, ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ್, ದಾಂಡೇಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಅರುಣ್ ದೇಸಾಯಿ, ಮಂಜುನಾಥ್ ಮೊಕಾಶಿ, ಕೀರ್ತಿ ಗಾಂವ್ಕರ್, ಅನಿಲ್ ನಾಯ್ಕರ್, ಶರಣಪ್ಪ ಗದ್ದಿ, ಗುರುನಾಥ್ ಕಾಮತ್, ರಾಜೇಶ್ ತಿವಾರಿ, ಸುಕನ್ಯಾ ದೇಸಾಯಿ, ಅನಿಲ್ ದಣ್ಗಲ್ ಹಾಗೂ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಮುಖಾಂಶಗಳು: ಸೂಪಾ ಜಲಾಶಯದ ಗರಿಷ್ಠ ಮಟ್ಟ 564 ಮೀಟರ್, ಇಂದಿನ ನೀರಿನ ಮಟ್ಟ 560 ಮೀಟರ್, ಒಳಹರಿವು 11,000 ಕ್ಯೂಸೆಕ್, ಹೊರಹರಿವು 4,500 ಕ್ಯೂಸೆಕ್. 2 ಜನರೇಟರ್ಗಳ ಮೂಲಕ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದೆ. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ್. ಜೆಪಿಎಸ್ ಫೌಂಡ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಂತ್ರದಲ್ಲಿ ಕೈ ಸಿಲುಕಿಕೊಂಡ ವ್ಯಕ್ತಿಯೊಬ್ಬ ತನಗೆ ದೊರಕಬೇಕಾದ ವೇತನ ನೀಡುವಂತೆ ಆಗ್ರಹಿಸಿ ಹೆಂಡತಿ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುವ ಘಟನೆ ನಡೆದಿದೆ. ಹೆಂಡತಿ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋದ ಕಾರ್ಮಿಕನ ಕುಟುಂಬ. ಹೌದು, ಜಿಪಿಎಫ್ ಫೌಂಡ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡ ವ್ಯಕ್ತಿಯೊಬ್ಬ ತನಗೆ ದೊರೆಯಬೇಕಾದ ವೇತನ ನೀಡುವಂತೆ ಆಗ್ರಹಿಸಿ ಹೆಂಡತಿ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುವ ಘಟನೆ ನಡೆದಿದೆ. ಹನುಮರಟ್ಟಿ ಗ್ರಾಮದ ನಾಕ್ಯಪ್ಪ ರಾಮಪ್ಪ ಸಕ್ಯಾನಟಿ ಎನ್ನುವ ವ್ಯಕ್ತಿ ಬೆಳಗಾವಿಯ ಮಚ್ಚಿಯಲ್ಲಿರುವ ಜಿಪಿಎಫ್ ಫೌಂಡ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡಿದ್ದ. ಸಂಜೆ ತಮ್ಮ ಪಡಿತರ ಚೀಟಿಯೊಂದಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ತನ್ನ ಹೆಂಡತಿಯ ತಾಳಿ ಅಡ ಇಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದ. ಕಂಪನಿಯವರು ಯಾವುದೇ ರೀತಿಯ ಆರ್ಥಿಕ ಸಹಾಯ ಮಾಡಿಲ್ಲ, ನನ್ನ ವೇತನ ಸಹ ನೀಡಿಲ್ಲ, ಅದರಿಂದ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗಿದೆ. ತಮಗೆ ಕಂಪನಿಯಿಂದ ಬರುವ ವೇತನ ಸೌಕರ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಮಂಗಳವಾರ ತನ್ನ 6 ತಿಂಗಳ ಮಗುವಿನೊಂದಿಗೆ ಕುಟುಂಬ ಸಮೇತವಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ನಾಕ್ಯಪ್ಪ ರಾಮಪ್ಪ ಸಕ್ಯಾನಟಿ ಮಾತನಾಡಿ, ಬೆಳಗಾವಿಯ ಮಚ್ಚಿಯಲ್ಲಿರುವ ಜಿಪಿಎಫ್ ಫೌಂಡ್ರಿಯಲ್ಲಿ ಮುಂಜಾನೆ ಕೆಲಸ ಮಾಡ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡಿದ್ದೆ. ಸಂಜೆ ತಮ್ಮ ಪಡಿತರ ಚೀಟಿಯೊಂದಿಗೆ ಆಸ್ಪತ್ರೆಗೆ ದಾಖಲಾಗಿ ತನ್ನ ಹೆಂಡತಿಯ ತಾಳಿ ಅಡ ಇಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದೇನೆ. ಕಂಪನಿಯವರು ಯಾವುದೇ ರೀತಿಯ ಆರ್ಥಿಕ ಸಹಾಯ ಮಾಡಿಲ್ಲ, ನನ್ನ ವೇತನ ಸಹ ನೀಡಿಲ್ಲ, ಕಳೆದ 3 ತಿಂಗಳ ಮನೆ ಬಾಡಿಗೆ ಕಟ್ಟಿಲ್ಲ, ಕುಟುಂಬ ಸದಸ್ಯರು ಹಸುವಿನಿಂದ ಬಳಲುತ್ತಿದ್ದಾರೆ, ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಬೇಕಾಗಿದೆ. ತಮಗೆ ಕಂಪನಿಯಿಂದ ಬರುವ ವೇತನ ಸೌಕರ್ಯಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಮಚ್ಚದೊಳಗೆ ಜಿಪಿಎಫ್ ಫೌಂಡ್ರಿ ಒಳಗೆ ಕೆಲಸ ಮಾಡಿ ಅಲ್ಲಿ ಕಂಪನಿ ಒಳಗೆ ಪಟ್ಟಿದ್ದೆ 2023 ಇಲ್ಲಿ ಎಲ್ಲ ಬಟ್ಟೆದ ಇದಾರು. ಈಗ ಒಳ್ಳೆ ಆಪರೇಷನ್ ಅನ್ನತ್ತಾರೆ. ಮೊದಲಾರು ನನ್ನ ಹೆಂಡತಿ ತಾಳಿ ಪಾಳಿ ಹೊಟ್ಟೆ ಹೋಗಿ ದವಾಖಾನೆ ತೋರಿಸಿದ್ರಿ ರೀ. ಅದನ್ನ ಬಿಲ್ ಇದು 35,000 ರೂಪಾಯಿ ಅಟ್ಟ ಕೊಡಿದಾರೆ. ಈಗ ಮಣ್ಣು ಎಲ್ಲ ಇದನ್ನ ಮಾಡತ್ತಿಲ್ಲ ರೀ, ಇನ್ನೂ ಕೊಡ್ಬೇಕ್ರಿ. ಅವ್ರು ಕೊಟ್ಟಿಲ್ರಿ. 9 ತಿಂಗಳು ಪೇಮೆಂಟನ್ನು ಕೊಟ್ಟಿಲ್ರಿ. ಅವ್ರ 46,000 ರೂಪಾಯಿ ಅಟ್ಟ ಕೊಟ್ಟಿದ್ದಾರೆ ರೀ. ಈಗ ಒಳ್ಳೆ ಆಪರೇಷನ್ ಐತ್ರಿ. ಅವ್ರು ಏನಿದ್ರು ಮಾಡೋರು
ಈ ಸಲ ನಾನು 3 ಮಕ್ಳು ಅದಾವ. ಒಂದು 6 ತಿಂಗಳು ಐತ್ರಿ. ಒಬ್ಬ ಅಣ್ಣಂತ ಸಾಲ ಹೋಗ್ಕೊಂಡ್ರೆ ಹುಡುಗಿ 3ರಂತ ಅಲ್ಲಿ ಕೆಲಸ ಮಾಡುವಾಗ ಕಟ್ ಐತಿ. ಬೆಳಿಗ್ಗೆ ಮುಂಜಾನೆ 6:30 ಕಟ್ ಐತ್ರಿ. ಮುಂಜಾನೆ 6:30 ಕಟ್ ಆಗಿತ್ರಿ. ಸಾಯಂಕಾಲ 6:30ಗೆ ನಾವು ಓಪನ್ ಮೇಲೆ ಅಡ್ಮಿಟ್ ಆಗಿದ್ರಿ ಕೇಲಿ ಒಳಗೆ. ನಮ್ಮ ಮಟ್ಟ ಇದೆಲ್ಲ ಓಪನ್ ಆಗಿತ್ರಿ. ಇದೆಲ್ಲ ಏನಿದೆ ಎಲ್ಲ ಹೋಗಿ ನಾಕ್ಯಪ್ಪ ರಾಮಪ್ಪ ಸತ್ಯನಾಯ್ತು ಅನ್ನ ಬಿಟ್ಟಿರಿ. ಹಾಂ ಮಚ್ಚದೊಳಗೆ 5 ತಿಂಗಳು ಆತ್ರಿ ಕೆಲಸದಿಂದ ತೆಗೆದಾರ. ಹೊಳ್ಳಿ ಕೇಳಂತಲೇ ಅವ್ರು ಇದನ್ನು ಮಾಡೋರಿ. ಮತ್ತು ಎಲ್ಲರಿಗೂ ಪೇಮೆಂಟ್ ವಾರ 1,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. ನಾ ಕೇಳ್ರಿ ಮುಂಜಾನೆಯಿಂದ ಸಂಜೆ ಮಟ್ಟ ಕುಂದ್ರೂ ಕೊಡಂಗಿಲ್ಲ ರೀ. HR ಕೇಳ್ರಿ ನಾನು 3 ಬಂದಿಲ್ಲ 3 ಬಂದಾಗ ಕೊಡ್ತೀನಿ ಅಂತಾರೆ ರೀ. ಮುಂದೆ ಈಗ ನಾವು 3 ತಿಂಗಳು ಆಯ್ತು ಪೇಮೆಂಟನ್ನು ಇದರದ್ದು ಕಟ್ಟಿಲ್ಲ ರೀ. ನಾವು ಮನೆ ಬಾಡಿಗೆ ನಾನು ಮಕ್ಕಳಿಗೆ 8 ದಿವಸ ಆದ್ರಿ ನಾಟಕ ಹೋಗ್ತಿಲ್ರಿ. ಬೇಕಾದ್ರೆ ಹುಡುಗಿನ ಕೇಳಿ ಅಲ್ಲಿ 2023 3 8 ದಿವಸ ಅದ್ರ ಹೊಟ್ಟೆ ಕೂಳಿಲ್ರಿ. ಸಾಲಿ ಒಳಗೆ ಇರೋ ಸ್ಕೂಲ್ನಾಗ ಊಟ ಮಾಡ್ತಾರೆ, ಅದನ್ನ ತೊಗೊಂಬರ್ತಾರೆ ಸಂಜೆ. ಅವ್ರ ಈಗ ಆಪರೇಷನ್ ಐತ್ರಿ. ಅವ್ರಿಗೆ ಏನು ಬಿಟ್ರೂ ಫೋನ್ ಹಚ್ಚಿರೋ ಫೋನ್ ಎಬ್ಸಂಗಿಲ್ಲ. ಅಲ್ಲಿ ಹೋಗಿ ಕೇಳ್ರೆ ನಾವು ಮೇಲೆ ಆಗಂಗಿಲ್ಲ ರೀ. ಈಗ ನಾವು ಏನು ಮಾಡಕ್ಕೆ ಬರಲ್ಲ, ನೀವು ದುಡ್ಡು ಕೊಟ್ಟು ನೀನೇ ಅದನ್ನು ಮಾಡ್ಕೊಂಡು ಈ 3 ವರ್ಷ ತಾಳಿ ಪಾಳಿ ಎಲ್ಲ ಹೊತ್ತು ಹೋಗೋದಿಲ್ರಿ. ಅವ್ರ ಇದನ್ನ ಮಾಡ್ಕೊಳತ್ತಾರೆ, ಮುರುವತ್ತಿ ಮಾಡ್ಕೊಳತ್ತಾರೆ. ಏನು ಪ್ರಾಡಕ್ಟ್ ತಯಾರಾಗುತ್ತೆ ಅಲ್ಲಿ ಕಬ್ಬಿನ ತಯಾರಾಗಿ. ಹಾಂ ಅದಕ್ಕೆ ಅವ್ರ ಮ್ಯಾಲೆ ಟೊಮಾಟೊ ಫ್ಯಾಕ್ಟ್ರಿ ಹೆಸರು GPF. ಹಾಂ ಮಚ್ಚದೊಳಗೆ ಬಂದು SP ಆಫೀಸ್ಗೆ ಹೋಗಿದ್ರು, ಕಮಿಷನರ್ ಆಫೀಸ್ಗೆ ಹೋಗಿದ್ರು, ಪೊಲೀಸ್ ಸ್ಟೇಷನ್ನು ಕರೆಸಿ ಕೇಳಿದ್ರೆ ನೀ ಏನು ಕೇಸ್ ಕೊಡು ನಮ್ಮ ಮುಂದೆ ನೋಡ್ತು, ನಮ್ಮ ಕಂಪ್ನಿ ಐತಿ, ನಿನ್ನ ಮುಚ್ಚಾಕು ನಾವು ಇದನ್ನ ಅಂತಾರೆ. ಕೇಸ್ ಮುಚ್ಚಾಕು ಏನೋ ಗೊತ್ತಿಲ್ಲ ಇಲ್ಲ ಅವ್ರಂತೇಲೇನು ಹೋಗಿದ್ದೀನಿ ರೀ. ಅವರು ಹೆಸರು ಕೊಡ್ತೀನಿ ಇದನ್ನು ಮಾಡ್ತೀನಿ ಅಂತಂದ್ರೆ ಅವರು ಏನು ಇದನ್ನು ಕ್ರಮ ಅವ್ರ ಮೇಲೆ ತೊಗೊಂಡಿಲ್ಲ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ
6366 Benaka Gold Company, we value you and your valuables. మనసలు కనసలు నేనే మనసలు కనసలు నేనే మనಸಲ್ಲೇ ಮನೆ ಮಾಡಿರುವೆ ನೀನೇ ಕೃತಗಾನ ದೆನ ತಾನ ಕತಕ ದೆನ ತಾನ ಕತಕ ದೆನ ದೆನ ತಕತಕ ದೆನ ದೆನ ತಕತಕ ದೆನ ದೆನ ತಕತ ಧಾನ ಧಾನ ಮನಸಲು ಕನಸಲು ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಹೊಸ ಗಾಂಧಿನಗರದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಕಳೆದ 35 ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಗಣೇಶ ಮಂಡಳದ ಆಕಾಶ್ ಕಮಲಾಪುರ ಹೇಳಿದರು. ಇಲ್ಲಿನ ಹೊಸ ಗಾಂಧಿನಗರದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಕಳೆದ 35 ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗ್ತಿದೆ ಎಂದು ಗಣೇಶ ಮಂಡಳದ ಆಕಾಶ್ ಕಮಲಾಪುರ್ ಹೇಳಿದರು. ಬೆಳಗಾವಿಯಲ್ಲಿ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಸಾರ್ವಜನಿಕ ಗಣೇಶ ಮೂರ್ತಿಗೆ ತನ್ನದೇ ಆದ ಇತಿಹಾಸ ಇದೆ. ಹೊಸ ಗಾಂಧಿನಗರದಲ್ಲಿ ಕಳೆದ 35 ವರ್ಷಗಳಿಂದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗ್ತಿದೆ. ನಮ್ಮ ಗಲ್ಲಿಯ ಜನರ ಸಹಕಾರ ಸಾಕಷ್ಟಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ಆಕಾಶ್ ಕಮಲಾಪುರ್ ಅಂತ 35 ವರ್ಷ ಅದನ ಎಲ್ಲ ಚಲೋ ಐತನ. ಖರೆ ಎಲ್ಲರೂ ನೀವು ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದೆ ಅಂದ್ರೆ ನಮಗಿನ್ನ ಚಲೋ ಅನ್ನಿಸ್ತೈತಿ. ನಮಗೂ ಒಂದು ಸ್ವಲ್ಪ ಉತ್ಸಾಹ ಬರ್ತೈತಿ. ಎಲ್ಲ ಮುಂದಿನ ವರ್ಷ ಮತ್ತೆ ಚಲೋ ತಂಗೆ ಮಾಡಕ್ಕೆ ಬರ್ತಾರಣ್ಣ, ಹಂಗೇನಿಲ್ಲ. ಖರೆ ಆದಷ್ಟು ಇನ್ನೊಂದು ಸ್ವಲ್ಪ ಭಾಳ ಬರಾಕತ್ತಾರ ಅಂದ್ರೆ ನಮಗೂ ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ. ನಾವೊಂದು 15-20 ಮೆಂಬರ್ಸ್ ಇದೇವಣ್ಣ. ಎಲ್ಲರೂ ನಮ್ದು ಫುಲ್ ಸಪೋರ್ಟ್ ಮಾಡಿ ನಾವು ಎಲ್ಲ ಡಿಸ್ಕಸ್ ಮಾಡಿ ನಾವು ಎಲ್ಲ ಕುಂದಿರ್ಸೇವಣ್ಣ. ನಮ್ಗಿಂತ ಫಸ್ಟ್ ಅವ್ರದ್ದು ಇನ್ನೊಂದು ಇತ್ತಣ್ಣ, ಅವ್ರದ್ದು ಅಷ್ಟು ಹಾಂ ಅವ್ರು ಅಷ್ಟು ಇದನ್ನು ಮೇಂಟೆನೆನ್ಸ್ ಅದು ಎಲ್ಲ ಚಲೋ ಮಾಡಲಿಲ್ಲ. ನಾವು ಎಲ್ಲ ಅವ್ರಿಗೆಲ್ಲ ಮಾತಾಡಿ 9 ಸ್ಟಾರ್ಟಿಂಗ್ನಿಂದ ನಾವು ಹಂಗೆ ಏರ್ಸ್ಕೊಂತಾನೆ ಬರ್ತೇವಣ್ಣ. ಈಗ 9 ಫೂಟಿಂದ ಐತಿ. ಮತ್ತಿನ್ನು ಮುಂದಿನ ವರ್ಷ ಎಲ್ಲ ಸಪೋರ್ಟ್ ಇತ್ತಂದ್ರೆ ಮತ್ತಿನ್ನ ಜಾಸ್ತಿ ಮಾಡೋದು. ಸ್ವಲ್ಪ ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿರಿ. ಹೊಸ ಗಾಂಧಿನಗರದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಅತ್ಯಾಕರ್ಷಕ ವಿನ್ಯಾಸ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಣ ಭಕ್ತರು ದರ್ಶನ ಪಡೆದು ಸಹಕರಿಸಬೇಕು ಎಂದು ಕರೆ ನೀಡಿದರು. माझ्या सर्व हिंदू बांधवांना जय श्रीराम. आणि सर्व मंडळाला माझं एक बोलणं आहे की जसं आपण सर्व मंडळाला सपोर्ट करतो, आम्ही गणपती बघायला जातो सगळीकडं, तसंच न्यू गांधीनगरच्या राज्याला पण भेट द्या, सगळीजण सपोर्ट करा. ज्याच्या हाताने काय होत असेल ते ह्या मंडळाला मदत करावी. अजून ह्याच्यापेक्षा जास्त मोठ्या प्रमाणानं गणेश उत्सव करायचा माझं मनात आहे. मी आलो आहे ग्यांगवाडी. माझं नाव गजानन. मी तिथून इथं आता गणपती बघण्यासाठी आलो आहे. माझ्यासारखे सगळे बिंदू भाऊ सगळे एक होऊन ह्या मंडळाला सपोर्ट करा. आणि ह्याच्यापेक्षा चांगल्यानं बघायचं आहे आम्हाला, की आम्ही पुढल्या वर्षी नक्कीच बघायचं आहे, की आम्ही हेच आमच्यावरची विश्वास आहे आमच्या हिंदू बांधवाला की सगळे ते येणार आहेत. पुढल्या वर्षी ह्याच्यापेक्षा अजून ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ದೇಶದ ಆಂತರಿಕ ರಕ್ಷಣೆಗೆ ಸಿಆರ್ಪಿಎಫ್ ಕೊಡುಗೆ ಅಪಾರವಾಗಿದೆ. ಇದರಿಂದ ಮುಂಬರುವ ದಿನಗಳಲ್ಲಿ ದೇಶದ ಭದ್ರತೆ ಹೆಚ್ಚಾಗಲಿದೆ ಎಂದು ಕೇಂದ್ರ ಗೃಹ ಇಲಾಖೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಹೇಳಿದರು. ದೇಶದ ಆಂತರಿಕ ರಕ್ಷಣೆಗೆ ಸಿಆರ್ಪಿಎಫ್ ಕೊಡುಗೆ ಅಪಾರವಾಗಿದೆ. ಇದರಿಂದ ಮುಂಬರುವ ದಿನಗಳಲ್ಲಿ ದೇಶದ ಭದ್ರತೆ ಹೆಚ್ಚಾಗಲಿದೆ ಎಂದು ಕೇಂದ್ರ ಗೃಹ ಇಲಾಖೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಹೇಳಿದರು. ಮಂಗಳವಾರ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿಯ ತೊರಾಳಿಯ ಸಿಆರ್ಪಿಎಫ್ ಸಂಸ್ಥೆಯ ಕೋಬ್ರಾ ಜಂಗಲ್ ವಾರ್ಫೇರ್ ತರಬೇತಿ ಶಾಲೆಯ ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ದೇಶದ ಆಂತರಿಕ ರಕ್ಷಣೆಗೆ ಸಿಆರ್ಪಿಎಫ್ ಇದೆ.
ದೇಶದಲ್ಲಿ ನುಸುಳುವ ಭಯೋತ್ಪಾದಕರಿಂದ ರಕ್ಷಣೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಭಯೋತ್ಪಾದಕರು ಬೇರು ಸಮೇತ ಹೋಗ್ತಾರೆ ಎಂದರು. 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯಾಗಿವೆ. ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಅನುಕೂಲ ಕಲ್ಪಿಸುತ್ತದೆ. ವಸತಿ ಮತ್ತು ಭೋಜನಾಲಯದ ಕೊಠಡಿ, ತರಗತಿ ಕೊಠಡಿ, ಆಡಿಯೋ ಮತ್ತು ವಿಡಿಯೋ ಕೊಠಡಿಯು ಕೋಬ್ರಾ ಕ್ರಿಯಾಶೀಲತೆ ಹೆಚ್ಚಿಸುತ್ತದೆ ಎಂದರು. ಇಂದು ಬಹಳ ಸಂತಸದ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ಕೇಂದ್ರ ಗೃಹ ಮಂತ್ರಾಲಯದ ಮೂಲಕ ಜನಸೇವೆಗೆ ಶ್ರಮಿಸುತ್ತಿದ್ದೇವೆ ಎಂದರು. ಕೇಂದ್ರ ಸರ್ಕಾರದ ದೇಶದ ಸುರಕ್ಷತೆ ಮತ್ತಷ್ಟು ಗಟ್ಟಿಯಾಗಲಿದೆ. ಇದಕ್ಕೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು. ದೇಶದ ರಕ್ಷಣೆಗೆ ಪ್ರಾಣತ್ಯಾಗ ಮಾಡಿದವರಿಗೆ ಸದಾ ಗೌರವಿಸುತ್ತೇವೆ. ಸೈನಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಸದಾ ಬದ್ಧವಾಗಿದೆ. ಸದಾ ನಿಮ್ಮ ಜೊತೆಗೆ ಇರುತ್ತದೆ ಎಂದರು. मुझे गर्व है कि आज मैं 3 नवनिर्मित भवनों अर्थात प्रशिक्षण और एवी रूम बिल्डिंग, अधीनस्थ अधिकारी मेस भवन और 180 जवानों की बैरक का लोकार्पण कर रहा हूं। आदरणीय प्रधानमंत्री श्री नरेंद्र मोदी जी के नेतृत्व में माननीय गृह मंत्री श्री अमित शाह जी के मार्गदर्शन से इन तीनों परियोजनाओं को गृह मंत्रालय द्वारा MTEF 2020-2025 के तहत स्वीकृत किया गया था और निर्माण कार्य 16 जून 2020, 10 अक्टूबर 2020 और 21 जुलाई 2022 को शुरू हुआ। इन तीनों परियोजनाओं को कुल लागत लगभग 36 करोड़ रुपए है। CPWD ने अपने ठेकेदारों के माध्यम से यह कार्य पूरा किया है, जिसमें CHJWT की प्रशिक्षण सुविधाओं को एक नई दिशा देने के लिए अत्याधुनिक सुविधाएं प्रदान की गई है। ये भवन केवल ढांचे ही नहीं है, बल्कि हमारे भविष्य की तैयारी, सुरक्षा और बहादुर सैनिकों के आत्मविश्वास की नींव है। बैरक सैनिकों को आरामदायक आवासीय सुविधाएं उपलब्ध कराता है, जिसमें कमरे, डाइनिंग हॉल, रसोई, स्टाफ रूम, स्टोर रूम जैसी आधुनिक सुविधाएं और उपकरण मौजूद है। एसओएस मेस भवन अधीनस्थ अधिकारियों के लिए आवास की वह आवश्यक सुविधा प्रदान कर रहा है। इसमें भोजन और रहने की सुविधाएं भी उपलब्ध है, जो निश्चित रूप से CHJW के अधीनस्थ अधिकारियों के मनोबल और प्रेरणा को बढ़ाएगी। इन भवनों में एक आधुनिक ऑडिटोरियम, सेमिनार हॉल, क्लासरूम, ऑडियो विजुअल रूम, साइन मॉडल रूम, IED मॉडल रूम और अन्य प्रशिक्षण संबंधी बुनियादी ढांचे हैं, जो कोबरा के प्रशिक्षण की प्रभावशीलता को बढ़ाएंगे। मुझे गर्व है ये कहने में कि आदरणीय प्रधानमंत्री और माननीय गृह मंत्री जी के मार्गदर्शन में मिशन कर्मयोग के तहत अधिकारियों को आधुनिक और गुणवत्तापूर्ण प्रशिक्षण दिया जा रहा है। CRPF ಕಮಾಂಡೆಂಟ್ ರಾಜಶೇಖರ್ ಮಾತನಾಡಿ, ಕೇಂದ್ರ ಸರ್ಕಾರದ ಕಲ್ಪನೆಯಂತೆ ಭಯೋತ್ಪಾದಕ ಮುಕ್ತಿ ದೇಶ ಮಾಡಲು ನಮ್ಮ ಕೋಬ್ರಾ ಜಂಗಲ್ ವಾರ್ಫೇರ್ ತರಬೇತಿ ಶಾಲೆಯಲ್ಲಿ ನೀಡಲಾಗುವುದು ಎಂದರು. ये सभी प्रोजेक्ट काफ़ी लंबे समय से उद्घाटन की प्रतीक्षा में थे, जिन्हें आज मुख्य अतिथि महोदय द्वारा बल को समर्पित किया जा रहा है। ये इमारतें सिर्फ ईंट पत्थर की दीवारें नहीं हैं, बल्कि हमारे जवानों की सुविधा, सुरक्षा और मनोबल की प्रतीक भी है। हमारे CRPF के जवान कठिन से कठिन परिस्थितियों में डटे रहते हैं, चाहे वो नक्सली क्षेत्र हो, सीमाएं हो या कोई भी आंतरिक सुरक्षा चुनौती। ऐसे में उनकी रहने की सुविधाएं और कल्याण सर्वोच्च प्राथमिकता है, जिससे वे और अधिक ऊर्जा, आत्मविश्वास और समर्पण के साथ राष्ट्र की सेवा के लिए तत्पर रहेंगे। मैं एक बार पुनः मुख्य अतिथि, विशिष्ट अतिथियाँ, मीडिया की कर्मी और सभी अधिकारियों का इस महान अवसर पर अपनी गरिमामयी उपस्थिति से हमें सम्मानित करने के लिए धन्यवाद देता हूं और हार्दिक एवं स्वागत एवं अभिनंदन करता हूं तथा इसी के साथ अपने वाणी को विराम देता हूं। धन्यवाद। जय हिंद, जय CRPF। ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಕಾರ್ಮಿಕರ ಸೌಲಭ್ಯಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಲ್ಲಿ ನಾನಾ ಕೊಡುಗೆಯನ್ನು ನೀಡಿದ್ದು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಾರ್ಮಿಕ ಇಲಾಖೆಯ ಉಪನಿರ್ದೇಶಕ ರಘುರಾಮನ್ ಹೇಳಿದರು.
ಕಾರ್ಮಿಕರ ಸೌಲಭ್ಯಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಲ್ಲಿ ನಾನಾ ಕೊಡುಗೆಯನ್ನ ನೀಡಿದ್ದು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಾರ್ಮಿಕ ಇಲಾಖೆಯ ಉಪನಿರ್ದೇಶಕ ರಘುರಾಮನ್ ಹೇಳಿದರು. ಮಂಗಳವಾರ ಉದ್ಯಮಭಾಗದಲ್ಲಿರುವ ಕೆಎಲ್ಇ ಶೇಷಗಿರಿ ಕಾಲೇಜಿನ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರ 5 ಯೋಜನೆಯ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕಾರ್ಮಿಕರು ಹಿತರಕ್ಷಣೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶ್ರಮಿಸುತ್ತಿದೆ. ಕೇಂದ್ರ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ 5 ಮಹತ್ತರ ಯೋಜನೆಯನ್ನ ಜಾರಿಗೆ ತಂದಿದೆ. ಅದನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ನಮ್ಮದು. ಕಾರ್ಮಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. So again, there won't be any legal action against any employer who registers under the free period under the free scheme. Now we have made the necessary changes in the software that the registration confirmation, that is communication form C11 would contain a specific message that the particular employer has been registered during this free period and under the free, so that there won't be any confusion later on that it is when an inspection takes place or any other legal issues doesn't arise. ಕೇಂದ್ರ ಕಾರ್ಮಿಕ ಇಲಾಖೆ ಹಣಕಾಸು ಇಲಾಖೆ ಅಧಿಕಾರಿ ಮಧುಮಿತಾ ದಾಸ್, ಡಾಕ್ಟರ್ ಸಚಿನ್ ಸಬ್ನೀಸ್, ಅನಿತಾ ದೀಕ್ಷಿತ್, ಮಧು ದಾಮೋದರನ್, ಆರಿಫ್ ಲೋಹಿನಿ, ಶಶಾಂಕ್ ದಿನಕರ್, ಮಹೇಶ್ ಗಿಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎನ್ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಕ್ಕೇರಿ ಸಹಕಾರಿ ಕ್ಷೇತ್ರಕ್ಕೆ ಹೊರಗಿನವರಿಗೆ ಲೆಕ್ಕ ಕೊಡೋದಿಲ್ಲ, ರಮೇಶ್ ಕತ್ತಿ. ಸಚಿವ ಸತೀಶ್ ಜಾರಕಿಹೊಳಿಗೆ ಟಾಂಗ್. ಹೀರಾ ಶುಗರ್ ಲೆಕ್ಕ ವಿವಾದಕ್ಕೆ ರಮೇಶ್ ಕತ್ತಿ ತಿರುಗೇಟು. ನಮ್ಮ ಆಡಳಿತ ಮಂಡಳಿಯವರಿಗೆ ಮಾತ್ರ ಲೆಕ್ಕ. ಡಿಸಿಸಿ ಬ್ಯಾಂಕ್ ಕಟ್ಟಡ ಅವ್ಯವಹಾರ ಆರೋಪಕ್ಕೆ ರಮೇಶ್ ಕತ್ತಿ ಸ್ಪಷ್ಟನೆ. ಚುನಾವಣೆಗೂ ಮುನ್ನ ಆರೋಪ ಸಹಜ, ರಮೇಶ್ ಕತ್ತಿ ಹೇಳಿಕೆ. ಮಲಪ್ರಭಾ ನದಿ ಉಕ್ಕಿ ಹರಿವು. ಹಬ್ಬಾನಟ್ಟಿ ಮಾರುತಿ ದೇವಾಲಯ ಜಲಾವೃತಗೊಂಡಿದೆ. ಪಶ್ಚಿಮ ಘಟ್ಟ ಮಳೆಯಿಂದ ಹನುಮಾನೇಶ್ವರ ದೇವಾಲಯಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಡೆ. ಭಕ್ತರಿಗೆ ನಿರಾಸೆ. ದೇವರ ದರ್ಶನಕ್ಕಾಗಿ ದೂರದಲ್ಲಿ ನಿಂತು ಪ್ರಾರ್ಥನೆ. ಮಚ್ಚೆ ಜಿಪಿಎಸ್ ಫೌಂಡ್ರಿಯಲ್ಲಿ ಕಾರ್ಮಿಕನ ಕೈ ಸಿಲುಕಿದ ಘಟನೆ. ಕಂಪನಿ ನಿರ್ಲಕ್ಷ್ಯ ಬಹಿರಂಗ. ಕಾರ್ಮಿಕನ ಕೈ ಗಾಯದ ಬಳಿಕ ಸಹಾಯ ಇಲ್ಲ. ಕುಟುಂಬವೇ ಹೋರಾಟಕ್ಕೆ ಮುಂದಾಗಿದೆ. 6 ತಿಂಗಳ ಮಗನೊಂದಿಗೆ ಕಾರ್ಮಿಕ ಕುಟುಂಬ. ಜಿಲ್ಲಾಧಿಕಾರಿಗಳ ಬಳಿ ನ್ಯಾಯಕ್ಕಾಗಿ ಮನವಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎನ್ ಕನ್ನಡ ನ್ಯೂಸ್ ಬೆಳಗಾವಿ.